ಈ ನಟಿ ರನ್ಯಾ ರಾವ್ಳನ್ನ ವಿಚಾರಣೆಗೆ ಒಳಪಡಿಸಿರುವಂತಹ ಸಂದರ್ಭದಲ್ಲಿ ಈಕೆ ಸಚಿವರ ಹೆಸರೊಂದನ್ನ ಬಾಯಿ ಬಿಟ್ಟಿರುವಂತಹ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗ್ತಾ ಇದೆ. ವಿಚಾರಣೆಯ ವೇಳೆ ಸಚಿವರ ಹೆಸರನ್ನ ನಟಿ ರನ್ಯಾ ರಾವ್ ಬಾಯಿ ಬಿಟ್ಟಿರುವಂತಹ ಅಂಶ. ಸಾಕಷ್ಟು ದಿನದಿಂದ ಈ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿದ್ದಾಗಿ ಕೂಡ ಈಕೆ ಒಪ್ಪಿಕೊಂಡಿದ್ದಾಳೆ. ಮತ್ತೆ ತನ್ನ ಹಿಂದೆ ದೊಡ್ಡ ಮಟ್ಟದ ಸಿಂಡಿಕೇಟ್ ಇರೋದಾಗಿ ಈಕೆ ಹೇಳಿಕೆ ಕೊಟ್ಟಿರೋದು. ಈ ಅನುಮಾನ ಆರಂಭದಿಂದನೂ ಕೂಡ ಇತ್ತು. ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯಿಂದ ಇದನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ರಾಜ್ಯದ ಪ್ರಭಾವಿ ಸಚಿವರ ಹೆಸರು ಮತ್ತೆ ಪರಿಚಯದ ಬಗ್ಗೆ ಈಕೆ ಬಾಯಿ ಬಿಟ್ಟಿದ್ದಾಳೆ ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರೆ ಸ್ಮಗ್ಲಿಂಗ್ ನಲ್ಲಿ ಪ್ರಭಾವಿಗಳ ಕೈವಾಡದ ಬಗ್ಗೆ ರನ್ಯಾ ಏನನ್ನು ಹೇಳಿಲ್ಲ. ತನ್ನ ಹಿಂದೆ ದೊಡ್ಡ ದೊಡ್ಡ ಪ್ರಭಾವಿಗಳಿದ್ದಾರೆ ಅಂತ ಹೇಳಿ ರನ್ಯಾ ಮಾಹಿತಿ ಕೊಟ್ಟಿರೋದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂದೇಶ್, ಈಗ ಸಚಿವರೊಬ್ಬರ ಹೆಸರನ್ನ ಬಾಯ್ಬಿಟ್ಟಿರೋದು ರನ್ಯಾ ಅಂದ್ರೆ ಮೊದಲ ಪ್ರಶ್ನೆ ಯಾರಿರಬಹುದು ಆ ಪ್ರಭಾವಿ ಸಚಿವ ಅನ್ನೋದು. ಅದರ ಜೊತೆಗೆ ತನಗೆ ಒಡನಾಟ ಇದೆ ಅನ್ನೋದಾ ಅಥವಾ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಚಿವರ ಪಾತ್ರವೂ ಇದೆ ಅನ್ನೋದಾ? ಆಕೆ ಏನ್ ಕನ್ಫೆಸ್ ಮಾಡ್ಕೊಂಡಿದ್ದಾಳೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿದು ಬರ್ತಾ ಇದೆಯಾ? ವಿಜಯ್, ಇಲ್ಲಿ ಯಾವಾಗ DRI ಅಧಿಕಾರಿಗಳು ಆಕೆಯನ್ನ ವಶಕ್ಕೆ ಪಡೆದುಕೊಳ್ತಾರೋ, ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಅಂದ್ರೆ ಕೋರ್ಟ್ಗೆ ಹಾಜರುಪಡಿಸೋದಕ್ಕೂ ಮುನ್ನ ಆಕೆಯನ್ನ ವಶಕ್ಕೆ ಪಡೆದಂಥ ಸಂದರ್ಭದಲ್ಲಿ DRIನ ಅಧಿಕಾರಿಯಾಗಿರುವಂತಹ ಜೊತೆಗೆ ಈ ಪ್ರಕರಣದ ತನಿಖಾಧಿಕಾರಿಯಾಗಿರುವಂತಹ ನಾಗೇಶ್ವರ ರಾವ್ ಅವರು ಆಕೆಯನ್ನ ಪ್ರಶ್ನೆ ಮಾಡೋದಕ್ಕೆ ಮುಂದಾಗ್ತಾರೆ. ಪ್ರಶ್ನೆ ಮಾಡೋದಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಆಕೆ ಅವ್ರಿಗೆ ಒಂದು ಮಾಹಿತಿಯನ್ನು ಕೊಡ್ತಾಳೆ. ಇದು ದೊಡ್ಡ ಮಟ್ಟದ ಸಿಂಡಿಕೇಟ್ ಇದೆ, ನಾನಿಲ್ಲಿ ಏನೂ ಅಲ್ಲ, ನನ್ನನ್ನು ಪ್ರಶ್ನೆ ಮಾಡಿದ್ರೆ ಏನೂ ಕೂಡ ಸಿಗೋದಿಲ್ಲ, ಜೊತೆಗೆ ನನ್ನ ಹಿಂದೆ ಸಾಕಷ್ಟು ಜನ ಪ್ರಭಾವಿಗಳಿದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾಳೆ. ಜೊತೆಗೆ ರಾಜ್ಯದ ಒಬ್ಬ ಸಚಿವರ ಹೆಸರನ್ನ ಕೂಡ ಆಕೆ IO ಮುಂದೆ ಬಾಯ್ಬಿಟ್ಟಿರುವಂಥದ್ದು. ಅಂದರೆ ಇನ್ವೆಸ್ಟಿಗೇಷನ್ ಆಫೀಸರ್ನ ಮುಂದೆ ಒಬ್ಬ ಈಗಾಗಲೇ ಸಚಿವರ ಹೆಸರನ್ನ ಹೇಳ್ತಾರೆ. ಜೊತೆಗೆ ಪ್ರಭಾವಿಗಳು ನಮ್ಮ ಈ ಒಂದು ಕಂಪ್ಲೀಟ್ ಸಿಂಡಿಕೇಟ್ನಲ್ಲಿ ಇದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾರೆ. ಜೊತೆಗೆ ಅದಾದ ನಂತರ ಅದೇ ಪ್ರಭಾವಿಯ ಹೆಸರು ಯಾವಾಗ ಈಕೆಯ ಮೊಬೈಲನ್ನು ಪಡೆದು ಪರಿಶೀಲನೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೋ ಅಥವಾ ಪರಿಶೀಲನೆಯನ್ನು ಮಾಡೋದಕ್ಕೆ ಮುಂದಾಗ್ತಾರೋ ಆ ಸಂದರ್ಭದಲ್ಲಿ ಅದೇ ಪ್ರಭಾವಿ ಸಚಿವರಿಗೆ ಈಕೆ ಕರೆ ಮಾಡಿರೋದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಫ್ಲೈಟ್ ಲ್ಯಾಂಡ್ ಆಗಿ ಹೊರಗೆ ಬಂದಂಥ ಸಂದರ್ಭದಲ್ಲಿ ಅಂದರೆ ಗ್ರೀನ್ ಚಾನೆಲ್ ಬಳಿ ಬಂದಂಥ ಸಂದರ್ಭದಲ್ಲಿ ಆಕೆ ಕರೆ ಮಾಡಿರೋದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಅಥವಾ ಒಂದು ಸಾಕ್ಷ್ಯ ಕೂಡ ಲಭ್ಯವಾಗುತ್ತೆ. ಈಗ ಸದ್ಯ ಆ ಸಾಕ್ಷ್ಯದ ಆಧಾರದ ಮೇಲೆ ಈಗ ವರ್ಕೌಟ್ ಮಾಡ್ತಾ ಇದ್ದಾರೆ. ಆದರೆ ಅದಾದ ನಂತರ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೂ ಜೊತೆಗೆ ಆ ರಾಜಕಾರಣಿಗಳಿಗೂ ಅಥವಾ ಆ ಸಚಿವರಿಗೂ ಏನು ಸಂಬಂಧ ಅನ್ನೋದ್ರ ಕುರಿತಂತೆ ಯಾವುದೇ ರೀತಿಯ ಸಮರ್ಪಕವಾದ ಉತ್ತರವನ್ನ ರನ್ಯಾ ಕೊಡ್ತಾ ಇಲ್ಲ. ಅಂದ್ರೆ ಔಟ್ ಆಫ್ ದ ಕಾಂಟೆಕ್ಸ್ಟ್, ಅಂದ್ರೆ ಬೇರೆ ಬೇರೆ ಪ್ರಶ್ನೆಗಳಿಗೆ ಆಕೆ ಉತ್ತರ ಕೊಡ್ತಾ ಇದ್ದಾಳೆ. ಆದ್ರೆ ಈ ಒಂದು ಸ್ಮಗ್ಲಿಂಗ್ ರ್ಯಾಕೆಟ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಉತ್ತರವನ್ನ ಆಕೆ ನೀಡ್ತಾ ಇಲ್ಲ. ಜೊತೆಗೆ ಯಾವಾಗ ಪದೇ ಪದೇ ಆ ರಾಜಕಾರಣಿಯ ಅಥವಾ ಆ ಸಚಿವರ ಹೆಸರನ್ನ ಹೇಳೋದಕ್ಕೆ ಶುರು ಮಾಡ್ತಾರೋ ಆಗ DRI ಅಧಿಕಾರಿಗಳು ಕೂಡ ಕೇಳ್ತಾರೆ, ಅಂದ್ರೆ ಈ ಒಂದು ಸ್ಮಗ್ಲಿಂಗ್ ರಾಕೆಟ್ಗೂ ಅಥವಾ ಈ ಸ್ಮಗ್ಲಿಂಗಿಗೂ ಅವ್ರಿಗೂ ಏನ್ ಸಂಬಂಧ ಇದೆ, ಯಾಕೆ ಕರೆ ಮಾಡಿದ್ಯಾ ಅಂತ ಕೇಳಿದಂತ ಸಂದರ್ಭದಲ್ಲೂ ಕೂಡ ಆಕೆ ಯಾವುದೇ ರೀತಿಯ ಉತ್ತರವನ್ನ ಕೊಡದೆ DRI ಅಧಿಕಾರಿಗಳು ಈ ಕೇಸ್ಗೆ ಸಂಬಂಧಪಟ್ಟಂತೆ ಯಾವುದೇ ಪ್ರಶ್ನೆ ಕೂಡ ಕೇಳಿದ್ರು ಅದಕ್ಕೆ ಉತ್ತರ ಕೊಡದೆ ಕಣ್ಣೀರನ್ನ ಹಾಕ್ತಾ ಇದ್ಲು ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.